ಹಳೆಯ ಒಂದು ಹೋಟೆಲ್ನ ಬೋರ್ಡು. ಒಳಭಾಗಕ್ಕೆ ಹೋಗ್ಬೇಕಿದ್ರೆ ದನ, ನಾಯಿ ಎಲ್ಲನೂ ಇತ್ತು. ಹಾಗೆ ಹೀಗೆ ಹಳೆಯ ಕಾಲದ ಆ ಹೋಟೆಲ್ನ ಒಳಭಾಗಕ್ಕೆ ಹೋಗಿ ಟೇಸ್ಟ್ ನೋಡ್ತೀನಿ. ವಾಹ್, ಸೂಪರ್. ಪಡುಬಿದ್ರೆ ಹತ್ರ ಗೋವುಗಳ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡೋ ಅಂತ ಒಂದು ಪುಟ್ಟ ಕ್ಯಾಂಟೀನ್ ಇದೆ. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಮ್ದು ಇಲ್ಲಿ. ಸೊ ಬನ್ನಿ, ಇಲ್ಲಿ ಗೋವಿದೆ, ಆ ಕಡೆಗೆ ಹೋಟೆಲ್ ಇದೆ, ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಕುಂದಾಪುರದ ಕಡೆಗೆ ಹೊರಟಿದ್ದೆ. ಬೆಳ್ಳಂಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಎಲ್ಲಿ ಅಂತ ಥಿಂಕ್ ಮಾಡಿದಾಗ ನನ್ನ ಫ್ರೆಂಡ್ ಹೇಳಿದ್ರು, ಹೆಜಮಾಡಿ ಟೋಲ್ ನಿಂದ ಸ್ವಲ್ಪ ಮುಂದೆ, ಪಡುಬಿದ್ರೆಯಿಂದ 3 ಕಿಲೋಮೀಟರ್ ಮುಂದಕ್ಕೆ, ಮಂಗಳೂರಿನಿಂದ ಉಡುಪಿ ಕಡೆಗೆ ಹೋಗ್ಬೇಕಿದ್ರೆ ರೈಟ್ ಸೈಡ್ಗೆ ಸಿಗೋ ಹೋಟೆಲ್ ಜನಾರ್ದನಕ್ಕೆ ಹೋಗೋಣ ಅಂತ. ಸೊ ಹೋದ್ವಿ. ಹೋಗ್ಬೇಕಿದ್ರೇನೆ ಅಲ್ಲಿ ಗೋವುಗಳು, ನಾಯಿ, ಹೀಗೆ ಊರಿನ ಒಂದು ಹಳ್ಳಿಯ ವೈಬ್ ನನಗೆ ಸಿಕ್ತು. ಹಳೆಯ ಕಾಲದ ಹೋಟೆಲ್, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಅಲ್ಲಿ ಓಡ್ಪಾಲೆ ಹಾಗೇನೆ ಚಿಕನ್, ಚಟ್ನಿ, ಸಾಂಬಾರ್ ಎಲ್ಲ ಕೊಡ್ತಾರೆ. ಬಿಸಿ ಬಿಸಿ ಆಗಿರುವಂತ ಓಡ್ಪಾಲೆ, ದೋಸೆ, ಟೀ, ಅಲ್ಲಿರುವಂತ ಫುಡ್ಗಳನ್ನ ಸವಿಯೋದೇ ಖುಷಿ. ಊರವರು, ಡ್ರೈವರ್ಸ್ಗಳು, ಹೀಗೆ ಗೊತ್ತಿರ್ತಕ್ಕಂಥವರೆಲ್ಲ ಬರ್ತಾ ಹೋಗ್ತಾ ಇರ್ತಾರೆ. ಆದ್ರೆ ಹೋಟೆಲ್ ಜನಾರ್ದನದಲ್ಲಿ ಸಿಗುವಂತ ಒಂದು ಟ್ರೀಟ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಇವರು ಓನರ್, ಅವರು ನನ್ನ ನೋಡಿದ ಬಳಿಕ ಫೈನಲ್ ಆಗಿ ಹೇಳ್ತಾ ಇದ್ದಾರೆ, ನೀವು ಯೂಟ್ಯೂಬರ್ ಅಲ್ವಾ, ದುಡ್ಡು ಬೇಡ ಅಂತ. ಯೂಟ್ಯೂಬರ್ ಅಂದ್ರೆ ಏನು, 2 ಕೊಂಬಿದ್ಯಾ? ಇಲ್ಲ ಅಲ್ವಾ. ಅವ್ರು ಮಾಡುವಂತ ಕೆಲಸಕ್ಕೆ ನಾವು ಪೇ ಮಾಡ್ಲೇಬೇಕು. ಟೈಟಲ್ ಅಂತೂ ವಿಲೇಜ್ ಬ್ರೇಕ್ಫಾಸ್ಟ್ ವಿತ್ ಕೌಸ್ ಅಂತ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ವಿಸಿಟ್ ಮಾಡಿ, ಈ ಕಡೆಗೆ ಯಾರಾದ್ರೂ ಹೋಗೋದಿದ್ರೆ ಬಹಳ ಚೆನ್ನಾಗಿದೆ, ಖುಷಿ ಆಗುತ್ತೆ. ಥ್ಯಾಂಕ್ ಯು. ಎಸ್ ಸರ್, ಗಾಡ್ ಬ್ಲೆಸ್ ಯು. ನಿಮ್ಮ ಹೆಸರು? ಅಶೋಕ್. ಎಸ್, ಇದು ಎಕ್ಸಾಕ್ಟ್ ಏರಿಯಾ ಎರ್ಮಾಳು ತೆಂಕ ಅಂದ್ರೆ ಪಡುಬಿದ್ರೆಯಿಂದ 3 ಕಿಲೋಮೀಟರ್. ಓಕೆ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು. ಎಸ್.